ಇದು ಲಾಭದಾಯಕ ಮತ್ತೆ ಸರಳ ಮತ್ತೆ ಕೆಲಸದಲ್ಲಿ ಸುಲಭ. ನೀವು ಇದಕ್ಕೆ ಮೊದ್ಲು ಹಾಕಿದ ಗೊಬ್ಬರನ ಅಷ್ಟೇನಾ ಮತ್ತೆ ಎಕ್ಸ್ಟ್ರಾ ಗೊಬ್ಬರ ಹಾಕಿದೀರಾ? ಮತ್ತೆ ಎಂತ ಗೊಬ್ಬರನೂ ಇಲ್ಲೇ, ಮೊದ್ಲು ಹಾಕಿದಷ್ಟೇ. ಮಗ ಹಾಡೆಲ್ಲ ಹಾಕಿದ್ಯಾ? ಪ್ಲಾಸ್ಟಿಕ್ ಮಲ್ಚಿಂಗ್ ವಿಧಾನದಲ್ಲಿ ನುಗ್ಗೆಕಾಯಿಯನ್ನು ಬೆಳೆಯುವುದರಿಂದ ಏನೇನು ಪ್ರಯೋಜನಗಳಿವೆ ಮತ್ತು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸಲು ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವುದನ್ನು ಅಶೋಕ್ ಹೆಗಡೆ ಕಬ್ನಳ್ಳಿ ಅವರಿಂದ ಕೇಳೋಣ ಬನ್ನಿ. ನೋಡಿ ಒಂದೊಂದು ಕಣ್ಣುಗಳಲ್ಲಿ ಇದು ಲಾಭದಾಯಕ ಮತ್ತೆ ಸರಳ ಮತ್ತೆ ಕೆಲಸದಲ್ಲಿ ಸುಲಭ ಆಗ್ತದೆ ಹೇಳಿ ಈ ರೀತಿಯಾಗಿ ಮಾಡಿದ್ದೇವೆ. ಮೊದಲು ಏನಾಗಿತ್ತು ಅಂದರೆ ಓಳಿ ತೆಗೆದು ಅದು ಸುಟ್ಟು ಆಮೇಲೆ ಅದಕ್ಕೆ ಹಣದಲ್ಲಿ ಸಸಿ ಮಾಡಿ ವಾಪಸ್ ಕಿತ್ತು ಆ ಸಸಿಯನ್ನು ನೆಟ್ಟು ಆ ಸಸಿಯನ್ನು ಬದುಕಿಸೋದು ಭಾಳ ಕಷ್ಟ ಆಗಿತ್ತು. ಇವಾಗ ಯಾವುದೇ ಆ ಥರ ಸಿಸ್ಟಮ್ ಇಲ್ಲ. ಮಣ್ಣನ್ನು ಗದ್ದೆ ಹೂಡಿದ ನಂತರ ಎರಡನ್ನು ಸೇರಿಸಿ ಅದ್ರ ಮಧ್ಯದಲ್ಲೇ ಗೊಬ್ಬರ, ಸುಡುಧೂಳು, ಮಣ್ಣು, ಕೋಳಿ ಗೊಬ್ಬರ ಯಾವುದೇ ಹಾಕುವಂಥದ್ದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಇನ್ನರ್ ಡ್ರಿಪ್ಪರ್ ಪೈಪ್ ಬಿಟ್ಟು ಆಮೇಲೆ ಪ್ರತಿ ಒಂದು ಫೂಟಿಗೆ ಒಂದು ಹೋಲ್ ಇರ್ತದೆ. ಅದೇ ಪ್ರಕಾರ ಅದು ಪ್ಲಾಸ್ಟಿಕ್ ಮುಚ್ಕೊಂಡು ಆಮೇಲೆ ಆ ಹೋಲಿಗೆ ಪ್ಲಾಸ್ಟಿಕ್ಕಿಗೆ ಹೋಲ್ ಮಾಡಿ ಬೀಜ ಹಾಕಿದರೆ ಇಲ್ಲಿ ಕೆಲಸ ಮುಗೀತು. ಆಮೇಲೆ ಮತ್ತೆ ಮುಂದಿನ ಕೆಲಸ ಅಂದರೆ ಇಷ್ಟು ಉದ್ದ ಹಬ್ಬಿದ ನಂತರ ಪುಡಿ ಒಂದು ಕಟ್ ಮಾಡಿದರೆ ಪ್ರತಿ ದಿವಸ ನೀರು ಬಿಡೋದಷ್ಟೇ ಕೆಲಸ. ಅದಕ್ಕೆ ಒಂದು ಫಿಲ್ಟ್ರ್ ಹಾಕಿಬಿಟ್ರೆ ಇಲ್ಲಿ ಎಲ್ಲೂ ನೀರು ಕಟ್ಟೋ ಕೆಲಸನೇ ಇಲ್ಲ. ಅದು ಆರಾಮದಾಯಕವಾದ ಕೆಲಸ. ಬಳ್ಳಿ ತಿದ್ದೋ ಕೆಲಸನೂ ಇಲ್ಲ. ಬಳ್ಳಿಗೆ ತಿದ್ದ ಕೆಲಸ ಇಲ್ಲ. ಬಳ್ಳಿ ಎಲ್ಲಿ ಬೇಕಾ ಹೆಂಗೆ ಬೇಕಾದ್ರೆ ಹಾಗೆ ಓಡಾಡಬಲ್ಲ ಮತ್ತು ಮಧ್ಯದಲ್ಲಿ ಓಡಾಡುವ ಕೆಲಸನೂ ಇರೋದಿಲ್ಲ. ಹಾಗಾಗಿ ಇದು ಭಾಳ ಸಸಾರ ಮೆಥಡ್. ಮತ್ತೇನು ಕೆಲಸ ಇಲ್ಲ, ಎಂಥದ್ದು ಕೆಲಸ ಕುಡಿ ಚೌಟದನ್ನು ಬಿಟ್ಟು ಮತ್ತೆ ಇನ್ಯಾವುದೇ ಕೆಲಸಗಳಿಲ್ಲ. ಭಾಳ ಈಸಿ. ಅದ್ರ ಜೊತೆಯಲ್ಲಿ ಬೆಂಡೆ, ಹಚ್ಚು ಬಿತ್ತಿರ್ಸು, ಹಾಗಲು, ಹೀರೆ ಎಲ್ಲದನ್ನು ಇದೇ ಮೆಥಡ್ನಲ್ಲೇ ಮಾಡಿದ್ದೇನೆ. ಚೆನ್ನಾಗಿ ಕಡಿಮೆ ನೀರು ಸಾಕು. ನೀರು ಆವಿಯಾಗಿ ಪ್ಲಾಸ್ಟಿಕ್ಗೆ ಬಂದು ಹಿಡ್ಕೊಂಡು ಆಮೇಲೆ ಮತ್ತೆ ವಾಪಸ್ ಭೂಮಿಗೆ ಹೋಗ್ತದೆ. ಹಂಗಾಗಿ ನೀರು ಭಾಳ ಕಡಿಮೆ ಸಾಕು. ಮೊದಲಿನ ಪದ್ಧತಿಗಿಂತ ಈಗ ಹೆಚ್ಚಿಗೆ ಬೆಳೆ ಬರ್ತಾವೆ ಬೇಕಾದಷ್ಟು. ಮೊದಲು ಇದಿಷ್ಟಕ್ಕೊಂದು 150-200 ಕಾಯಿ ಬೀಳ್ತಿತ್ತು. ಈ ಸಲ 800ವರೆಗೆ ಬಿಡಬಹುದು ಒಂದು ಅಂದಾಜಲ್ಲಿ. ಈಗ ಒಂದು 350 ಕೊಯ್ದಿದ್ದೇವೆ. ಇನ್ನೊಂದು ಸಿಗಬಹುದು. ಈಗ ಇದನ್ನು ಮಾರ್ತಾ ಇದ್ದೀರಾ? ಬೆಂಡೆ? ಹೌದು, ಬೆಂಡೆ, ಸ್ವಾಡಿಗೆ, ಆಮೇಲೆ ಹೀರೆ ಎಲ್ಲವನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ. ಇದು ನವಿಲು ಮತ್ತು ಮಂಗ ಇದೆಲ್ಲ ಒಳಗಡೆ ಬರಬಾರ್ದು ಈ ಥರವಾಗಿ ಕಟ್ಟಿದೆ. ಒಣಗಿದ ಎಲೆಗಳನ್ನು ಓಳಿಯ ಮಧ್ಯೆ ಏಕೆ ಹಾಕಿದ್ದಾರೆ ಕೇಳೋಣ ಬನ್ನಿ. ಹಾಕಿದ್ದಂದ್ರೆ ಅದು ಕುಡಿ ಮುಂದೆ ಹಬ್ಬಿ ಬರುವಾಗ ಬರೀ ಮಣ್ಣಾದರೆ ಕಾವಿಗೆ ಕುಡಿಗೂ ತೊಂದರೆ ಆಗ್ತದೆ. ಮತ್ತು ಅದ್ರ ಜೊತೆಲಿ ಕಾಯಿ ಬಿಟ್ಟ ನಂತರ ಕಾಯಿನೂ ಬರೀ ನೆಲಕ್ಕಿದ್ರೆ ಆ ಮಣ್ಣಿನ ಕಾವಿಗೆ ಕಾಯಿನೂ ಹಾಳಾಗ್ತದೆ. ಅದೆರಡಕ್ಕೂ ಸಪೋರ್ಟ್. ಮುಂದೆ ಗದ್ದೆ ಮಾಡುವಾಗ ಗದ್ದೆಗೂ ಅದು ಚಲೋ ಒಳ್ಳೆ ಗೊಬ್ಬರ ಆಗ್ತದೆ. ಅದ್ರ ಜೊತೆಲಿ ಕಾಯಿಗೂ ಸಪೋರ್ಟಿಗೆ ಆಗ್ತದೆ. ಅದ್ರ ಸಲುವಾಗಿ ದರ್ಕ ಹಾಕೋದು. ಹೇಗೆ ಕಾಪಾಡ್ತಾ ಇದ್ದೀರಾ? ಅದ್ರ ಸಲುವಾಗಿ ಮೇಲ್ಗಡೆ ಬಲೆಯನ್ನು ಹಾಕಿದ್ದೇವೆ. ಆಮೇಲೆ ಆ ಥರ ಮನುಷ್ಯರೊಂದು ಗೊಂಬೆ ಮಾಡಿ ಆ ಥರ ಹೆಲ್ಮೆಟು ಮತ್ತು ಮುಖವಾಡ ಎಲ್ಲ ಹಾಕಿ ಆಮೇಲೆ ಅದು ಈ ಥರ ಬೋರ್ಡು, ಆಮೇಲೆ ಲೈಟು, ಆಮೇಲೆ ಅದಕ್ಕೊಂದು ಹಾಡು USB ಹಾಡನ್ನು ಹಾಕಿಡ್ತೇವೆ. 24 ಗಂಟೆನೂ ಇರ್ತದೆ. ಅದೆಲ್ಲದನ್ನ ಹಾಕಿ ಏನೋ ಅರಿವಿಗೆ ಜನ ಇದ್ದಾರೆ ಹೇಳಿ ಅನ್ನಿಸ್ಬೇಕಪ್ಪ. ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿ ಈಗ ಬರ್ತಾ ಇಲ್ಲ. ಭಾರತಿ ಹೆಗಡೆಯವರಿಗೆ ತರಕಾರಿ ಮತ್ತು ಹೂವಿನ ಗಿಡಗಳನ್ನು ಬೆಳೆಸುವುದರಲ್ಲಿ ಅಪಾರ ಆಸಕ್ತಿ ಇದೆ. ಗಿಡಗಳನ್ನು ಮಕ್ಕಳಂತೆ ಕಾಳಜಿಯಿಂದ ಪಾಲನೆಯನ್ನು ಹೇಗೆ ಮಾಡಿ ಉತ್ತಮ ಬೆಳೆಯನ್ನು ಪಡೆದರು ಅನ್ನೋದನ್ನು ಕೇಳೋಣ ಬನ್ನಿ. ಇದಕ್ಕೆ ಮೊದ್ಲು ಹಾಕಿದ ಗೊಬ್ಬರನ ಅಷ್ಟೇನಾ ಮತ್ತೆ ಎಕ್ಸ್ಟ್ರಾ ಗೊಬ್ಬರ ಹಾಕಿದೀರಾ? ಮತ್ತೆ ಎಂತ ಗೊಬ್ಬರನೂ ಇಲ್ಲೇ, ಮೊದ್ಲು ಹಾಕಿದಷ್ಟೇ. ನೀರು ಒಂದು ಬಿಡದೆ. ಜೀವಾಮೃತ ಏನಾದ್ರು ಹಾಕಿದೀರಾ? ಇಲ್ಲಪ್ಪ, ಏನು ಮಾಡಿದ್ದು ಹೌದು. ಇನ್ನೊಂದು ಕೊಯ್ಲು ಮುಗಿದ್ಮೇಲೆ ಹಾಕ್ಬೇಕು. ತುಂಬಾ ಚೆನ್ನಾಗಿದೆ. ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಯಾಕೆ ಹಾಕ್ಲಿಲ್ಲ ಇನ್ನು? ಅದು ಫಸ್ಟ್ ಗೊಬ್ಬರ ಎಲ್ಲ ಫುಲ್ ಇರ್ತದಲ್ಲ, ಅದಕ್ಕೆ ಬೇಕಾಗ್ತಿಲ್ಲ. ಇನ್ನು ಒಂದ್ಸರಿ ಆಗ ಹುಳಿತ ಅನ್ಕೊಳ್ಳಿ ಮತ್ತೆ ಹಾಕ್ರೆ ಅಷ್ಟೇ ಸೊಡಗ್ ಬಿಟ್ಕೋತಾ ಇರ್ತು. ಹಂಗೆ ಮೊದ್ಲೇ ಹಾಕಿದ್ನಿಲ್ಲ. ಎಂತ ಫುಲ್ ಗೊಬ್ಬರ ಹಾಕಿದ್ದೆಲ್ಲ ಇರ್ತು. ಅದಕ್ಕೆ ಸಾಕೊಡಿ ಫುಲ್ ಬಿಟ್ಟಿದ್ವಿ ಈಗ ಸೊಡಗೆಲ್ಲವ. ಇದಕ್ಕೆ ಏನೇನ್ ಹಾಕಿದಿರಿ ಜೀವಾಮೃತಕ್ಕೆ? ಅದಕ್ಕೆ ಕೊಟ್ಟಿಗೆ ತೊಳೆದಿದ್ ನೀರು, ಗೊತ್ತಾ, ಸಗಣಿ, ಸ್ವಲ್ಪ ಮಣ್ಣು, ಕಡ್ಲೆ ಹಿಟ್ಟು, ಸ್ವಲ್ಪ ಬೆಲ್ಲ. ಹಾಕಿದ್ದೀರಾ ಅಥವಾ ಅಂದಾಜು ಒಂದೊಂದು ಕ್ಯಾನ್ ಲೆಕ್ಕದಲ್ಲಿ ಹಿಂಗೆ ಸ್ವಲ್ಪ ಕಡೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು 15 ದಿನ ಬಿಟ್ಟು ಇನ್ನು ಹಾಕ್ತೀವಿ. ಅದನ್ನ ಸರಿ ಆಗ್ತು ಅವಾಗ. ಎಲೆ ತಿಂದು ಹುಳ ಅದಕ್ಕಾಗಿ ಸ್ವಲ್ಪ ಬೆಳ್ಳುಳ್ಳಿ, ಸಿಪ್ಪೆಗೂಡೆ ಇಟ್ಟಿದ್ದು ಬೆಳ್ಳುಳ್ಳಿ, ಅರಿಶಿನ, ಒಂಚೂರು ಶುಂಠಿ ಅದನ್ನ ಪೇಸ್ಟ್ ಮಾಡಿ 1 ಬಕೆಟ್ ನೀರು ಹಿಂದೆ
ಒಂದು 10 ಲೀಟ್ರ್ ನೀರಿಗೆ ಒಂದು ಅರ್ಧ ಲೀಟ್ರ್ ಫಸ್ಟ್ ಅದ್ರ ಹಾಕಿ ಮಿಕ್ಸ್ ಮಾಡಿ ಸೋಯಿಸಿ ಸ್ಪ್ರೇ ಮಾಡಿದ್ದಿ ನಾನು. ಇದಕ್ಕಲ್ಲವ ಹುಳ ರಾಶಿ ತಿಂತಿತ್ತು ಮಗೆ ಎಲೆ ಹಾ ಎಲೆ ಶೆಟ್ಟಿ ಹಂಗಿದ್ದಲ್ಲವ ಜಾಸ್ತಿ ತಿಂತಾ ಇತ್ತು. ಅಡಿ ಕಂಟ್ರೋಲಿಗೆ ಬಂಜು ಅದ್ರ ಹೊಡ್ಕೊಳ್ಳೇನೆ ಎಲ್ಲದಕ್ಕೂ. ಇದಕ್ಕೂ ಅಷ್ಟೇ ಇದು ಎಲ್ಲದಕ್ಕೂ ತರಕಾರಿಗೆಲ್ಲ ಸ್ಪ್ರೇ ಮಾಡಿದ್ವಿ. ಸ್ಪ್ರೇ ಮಾಡಿದ್ವಿ ಸಣ್ಣಕ್ಕಿದ್ದಾಗಲೇ ಸ್ವಲ್ಪ ಸಣ್ಣಗಿದ್ದಾಗಲೇ. ಕಡಿ ಅಷ್ಟೆಲ್ಲ ಹುಳ ಬಿದ್ದಿಲ್ಲ, ಕಂಟ್ರೋಲಿಗೆ ಬಂತು. ಹಾ ಹೌದು. ಈ JCB ತೆಗ್ಸಿದ್ದ ಇದೆಂತ ಹಾಡು ಈ ಹಾಡು ಮಂಗಂಗೆಯ ಮಂಗಂಗೆ ಹಚ್ಚ ಬೇಡ ಬೇಡ ಮಂಗಂಗೆ ಇಷ್ಟಲ್ಲ ವ್ಯವಸ್ಥೆ ಅಲ್ದ. ನೀರು ಇದು ಟ್ಯಾಂಕಿ ಉಪ್ರೆ. ಹ್ಮ್ ಇದು ಮಗೆ ಬೆಳ್ಳಿಗೆ ಹೆಚ್ಚಾದ ನೀರು ಸಂದೆಂಪು ಮತ್ತೆ ಜೋಳ ಕೊಪ್ಪಳೆ. ಇದು ಈ ಸಿಸ್ಟಮ್. ಇದಕ್ಕೆ ಒಂದು ಫಿಲ್ಟರ್ ಹಾಕಿದ್ರೆ ಯಾವುದೇ ಥರ ಕಸ ಮತ್ತು ಮುಂದೆಲ್ಲೂ ಕಸ ಕೊಟ್ಟು ನೀರು ಬಂದ ತೋಳ ಇದಿರ್ತಿಲ್ಲ. ಈ ಥರ ಕ್ಲೀನ್ ಆಗಿರೋದು ಇಷ್ಟ. ಹಿಂಗೆ ಹಿಂಗಿದ್ರೆ ಸರಿಯಾಗಿ ನೀರು ನೀರು ಪಾಸ್ ಆಗ್ತು, ಅಲ್ಲಿ ಎಲ್ಲೂ ಬ್ಲಾಕ್ ಆಗ್ತಿಲ್ಲ. ಸಿಸ್ಟಮ್ ಫಿಲ್ಟ್ರ್. ಎಷ್ಟು ದಿವಸಕ್ಕೊಂದ್ಸಲ ನೋಡ್ತಾ ಇರೋ ಇದನ್ನ? ಇದು ಹೆಚ್ಚು ಕಡಿಮೆ ನೀರು ಸ್ವಲ್ಪ ದಪ್ಪ ಇದ್ರೆ ದಿವ್ಸ ಬಿಟ್ಟು ದಿವ್ಸಕ್ಕೆ ನೋಡವು. ನೀರು ತೆಳುವಿದ್ರೆ ಅಂದರೆ ಅವಾಗ ವಾರಕ್ಕೊಂದ್ಸಲ ನೋಡಿ ಸಾಕಾಗ್ತದೆ. ಮಣ್ಣು ನೀರು ಒರಳು ನೀರು ಎಲ್ಲ ಬಂದ್ರೆ ದಿವ್ಸನೂ ಚೆಕ್ ಮಾಡವು. ಇಲ್ಲಾಂದ್ರೆ ಬಾಗ್ಲು ಮಾಡಿದ್ದೀರಾ ಅದಕ್ಕೆ? ಹೌದು, ಚೀಪ್ ಆ್ಯಂಡ್ ಬೆಸ್ಟ್. ನೀವು ಈ ಪದ್ಧತಿಯನ್ನ ಎಷ್ಟು ವರ್ಷದಿಂದ ಮಾಡ್ಕೊತ ಬರ್ತಾ ಇದ್ದೀರಾ? 3ನೇ ವರ್ಷ, ಈ ವರ್ಷ 3ನೇ ವರ್ಷ. ತುಂಬಾ ಉಪಯೋಗ ಆಗಿದೆ ಅಲ್ವಾ? ತುಂಬಾ ಉಪಯೋಗ ಆಯ್ತು. ಬೇಕಷ್ಟು. ನಮ್ಮ ಜೊತೆಯಲ್ಲಿ ಕಲಿತವ್ರು ಒಂದು 15-20 ಜನ ಇದೇ ಮೆಥಡ್ ನಲ್ಲಿ ಮಾಡಿ ಒಳ್ಳೆಯ ಉತ್ಪನ್ನ ತಗೊಳ್ತಾ ಇದ್ದಾರೆ. ನಮ್ಮನೇಲಿ ಇದ್ರನ್ನೇ ಮಾಡಿದ್ದೇವೆ. ಸ್ವಲ್ಪ ನವಿಲು ಕಾಟ ಕೊಡ್ತಾ ಇದೆ, ನೋಡ್ಬೇಕು ಹೇಗಾಗತ್ತೆ ಅಂತ. ಇದು ಸೀರೆಯಿಂದನೇ ಮಾಡಿದ ಬಾಗಿಲು. ಹಂಗಾಗಿ ಯಾವುದೇ ಪ್ರಾಣಿಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಕೆಳಗಡೆ ಇದು ಪೈಪ್ ಹಾಕಿ ಇದು ವೇಟಿಗೆ ಇದನ್ನ ಹಾಕಿದ್ದೇವೆ. ಆಮೇಲೆ ಈ ಥರ ಒಂದು ಲಾಕ್ ಮಾಡಿಬಿಟ್ರೆ ಯಾವುದೇ ಪ್ರಾಣಿಗಳು ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಮೆಥಡ್. ಇಲ್ಲೇ ಕೊಯ್ಕೊಂಡು ತಿಂಬ ಮಜಾ, ಮನೆ ಹೋಗ್ಕೊಂಡು ತಿಂದ್ರೆ ಗೊತ್ತಿಲ್ಲ. ಏನ್ ಚಲೋ ಇದ್ದ. ಅಷ್ಟೇ ಚಲೋ ಅದು. ಸರ್ ಹೆಂಗಾಗದೆ ಸೌತೆಕಾಯಿ ಎಲ್ಲ ಹೆಂಗಿದೆ ನೋಡಿ. ಎಷ್ಟು ಗಿಡ ಸಾಯಿಸಿದ್ರೆ ಇಲ್ಲೆಲ್ಲ ಗಿಡ ಮೆಟ್ಟಿ ಕಾಲಿಡಲೇ ಬರ್ತಿದೆ. ಬೇರೆಯವ್ರ ಮನೆ ಮಾರಾಯ. ಉಪ್ಪು ಖಾರ ಎಲ್ಲ ತಂದ್ರ? ಹೌದು, ತಗೊಬಂದ್ರಿ. ಬಟ್ಲೆ ಸ್ವಲ್ಪ ಸಣ್ಣ ಆಗ್ತದ, ಹಾಕ್ದಂಗೆ ತಿಂದ್ಬಿಡಣ. ಅಂತ ಕಾಮಿ ಹೋಳಿ ಮಾಡ್ಕೊತಾ ಇದ್ರಿ. ಉಪ್ಪೆಲ್ಲ ಚೆಲ್ಲಾಕಿದ್ದ ಅಲ್ಲಿ ಅರ್ಕರ್ಡ್ ಕಡಿಗೆ ನೋಡು ಒಳ್ಳೆ ಬಿದ್ದು ತೆಗಿ ಕತ್ತಿನ ಇಲ್ಲ ಅಂದ್ರೆ ಕೈ ಕೊಯ್ದು ಹೋಗ್ತದೆ. ಇದು ಸರಿಯಾಗಿ ಕೊಯ್ಯುವ ಮೆಥಡ್. ಕತ್ತಿಯನ್ನು ಮತ್ತು ವಾಪಸ್ಸು ಇದೇ ರೀತಿಯಲ್ಲೇ ಇಡಬೇಕು. ನಾನು ತಲೆ ಮೇಲೆ ಕೆತ್ತ ಮಾಡ್ತೀನಿ ಇಲ್ಲೇ ಇದು ಹಿಂಗ್ ಮಾಡಿ ಮುಂದೆ ಕಟ್ಕೊಂಡ ಅಂದ್ರೆ ಹೊಂಗಿ ಧೂಳ್ ಆಗ್ತು ಹೇಳಿ ಕಟ್ಟಿಗೆ ತಂತಂದ ನಾನು ತಲೆ ಕಾವಾಗ್ತು ಹೇಳಿ ಮಗ ಹಾಡೆಲ್ಲ ಹಾಕಿದ್ಯಾ? ರೌಂಡ್ ರೌಂಡ್ ಮಾಡಿ ಅಯ್ಯೋ ದೇವ್ರೇ, ಇದು ಮಣ್ಣಲ್ಲೆಲ್ಲ ಎಳತ್ತೆ. ಒಂಚೂರು ಉಪ್ಪು ಕೊಡು. ಮನೆಯವರೆಲ್ಲರ ಸಹಕಾರದಿಂದ ಉತ್ತಮ ಕೃಷಿ ಸಾಧಿಸಲು ಸಾಧ್ಯವಾಗಿದೆ. ಇದನ್ನು ನೋಡಿದರೆ ಖುಷಿಯ ಜೊತೆಗೆ ಹೆಮ್ಮೆಯೂ ಮೂಡುತ್ತದೆ. ಈ ವಿಡಿಯೋ ಇತರರಿಗೂ ಪ್ರೇರಣೆಯಾಗಲಿ, ಎಲ್ಲರೂ ತಮ್ಮ ಮನೆಗಳಲ್ಲಿ ತರಕಾರಿ ಬೆಳೆಸಲು ಮುಂದಾಗಲಿ ಎಂಬ ಉದ್ದೇಶದಿಂದ ಈ ವಿಡಿಯೋ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋದ ಅನಿಸಿಕೆಯನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ.